Chief Executive Officer to welcome the dignitaries on the dais and off the dais. ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಕಾವಂದರಿಗೂ ಮಾತೃಶ್ರೀ ಅಮ್ಮನವರಿಗೆ ವಂದಿಸಿಕೊಳ್ಳುತ್ತಾ, ವೇದಿಕೆಯ ಮೇಲೆ ಇರತಕ್ಕಂಥ ಗೌರವಾನ್ವಿತ ವಿತ್ತ ಸಚಿವರಿಗೆ ವಂದಿಸಿಕೊಳ್ಳುತ್ತಾ, ಎಲ್ಲ ವೇದಿಕೆಯ ಮಹಿಳೆಯರೇ, ಸಜ್ಜನ ಮಿತ್ರರೇ, ಯೋಜನೆಯ ಐತಿಹಾಸಿಕ ದಿನಗಳಲ್ಲಿ ಇವತ್ತು ಕೂಡ ಒಂದು ಅವಿಸ್ಮರಣೀಯ ದಿನ ನಮ್ಮ ಪಾಲಿಗೆ ಬಂದಿದೆ. ಸಮಯದ ಅಭಾವ ಬಹಳ ಕಡಿಮೆ ಇರೋದರಿಂದ ಬಹಳ ಸಂಕ್ಷಿಪ್ತವಾಗಿ ನಾನು ಪ್ರಾಸ್ತಾವಿಕ ಮಾಡ್ತೇನೆ. ಪರಮ ಪೂಜ್ಯ ಕಾವಂದರು 40 ವರ್ಷಗಳ ಹಿಂದೆ 1982ರಲ್ಲಿ ಗ್ರಾಮೀಣ ಪ್ರದೇಶದ ಮಹಿಳೆಯರ, ಬಡವರ, ರೈತರ ಒಂದು ಸಮಗ್ರ ಸಬಲೀಕರಣಕ್ಕಾಗಿ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಸ್ಥಾಪಿಸಿದರು. ಆ ಒಂದು ಧೀಮಂತ ಚಿಂತನೆ ಇಂದು ಹೆಮ್ಮರವಾಗಿ ಬೆಳೆದು ಇಡೀ ದೇಶಕ್ಕೆ ಒಂದು ಮಾದರಿ ಸ್ವಸಹಾಯ ಸಂಘ ಚಳವಳಿಯಾಗಿದೆ. ದೇಶದ ಪ್ರಮುಖ 6 ಬ್ಯಾಂಕ್ಗಳಿಗೆ ಬ್ಯಾಂಕಿಂಗ್ ಪ್ರತಿನಿಧಿ, ಬಿಸ್ನೆಸ್ ಕರೆಸ್ಪಾಂಡೆಂಟ್ ಆಗಿ ಸ್ವಸಹಾಯ ಸಂಘಗಳನ್ನು ರಚಿಸಿ ಉತ್ತಮ ತರಬೇತಿಯನ್ನು ಕೊಟ್ಟು ಆರ್ಥಿಕ ಶಿಸ್ತನ್ನು ಮೂಡಿಸಿ ಆರ್ಥಿಕ ಸಾಲ ಸೌಲಭ್ಯಕ್ಕೆ ಬ್ಯಾಂಕಿಗೆ ನೇರವಾಗಿ ಜೋಡಣೆ ಮಾಡತಕ್ಕಂಥ ಮಹತ್ತರವಾದ ಸೇವೆಯನ್ನು ಪೂಜ್ಯರ ಸಂಸ್ಥೆ ಈ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ. ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯ BC ವ್ಯವಸ್ಥೆಯಲ್ಲಿ ಸದಸ್ಯರಿಗೆ ಉಳಿತಾಯವನ್ನು ಮಾಡ್ತಕ್ಕಂಥ ಒಂದು ಆರ್ಥಿಕ ಶಿಸ್ತನ್ನು ಕೂಡ ಪೂಜ್ಯರು ದೊರಕಿಸಿಕೊಟ್ಟಿದ್ದಾರೆ. ಆ ಸಣ್ಣ ಉಳಿತಾಯವನ್ನು ಕೂಡ ಆಂತರಿಕ ವ್ಯವಹಾರಕ್ಕೆ ಯೋಜನೆಯ BC ವ್ಯವಸ್ಥೆಯಲ್ಲಿ ಬಳಸಲು ಅವಕಾಶವಿದ್ದು, ಅದರಿಂದ ಒಂದಿಷ್ಟು ಆದಾಯಗಳು ಆ ಸಂಘಕ್ಕೆ ಬರುತ್ತೆ. ಆ ಆದಾಯಗಳು ಸದಸ್ಯರ ಲಾಭಾಂಶವಾಗಿ ಪರಿವರ್ತನೆ ಆಗುತ್ತೆ. ಅಂತಹ ಲಾಭಾಂಶದಲ್ಲಿ ಒಂದಿಷ್ಟು ಭಾಗವನ್ನು ಪ್ರತಿ 3 ವರ್ಷಗಳಿಗೆ ಅರ್ಹ ಸದಸ್ಯರಿಗೆ ವಿತರಿಸ್ತಕ್ಕಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಗ್ರಾಮಾಭಿವೃದ್ಧಿ ಯೋಜನೆ ನಡೆಸ್ಕೊಂಡು ಬಂದಿದೆ. ಕಳೆದ ಸಾಲಿನಲ್ಲಿ 2021ರಲ್ಲೂ ಕೂಡ ಈ ಒಂದು ಲಾಭಾಂಶ ವಿತರಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು. ಮಿತ್ರರೇ, ಇವತ್ತು ಭಾರತ ದೇಶದಲ್ಲಿ ಸ್ವಸಹಾಯ ಸಂಘದ ಆಯಾಮದಲ್ಲಿ ಇಷ್ಟೊಂದು ಬೃಹತ್ ಲಾಭಾಂಶವನ್ನು ವಿತರಣೆ ಮಾಡ್ತಕ್ಕಂಥದ್ದು ಐತಿಹಾಸಿಕವಾಗಿ ಇಂದು ಮೊದಲು. ಸುಮಾರು 605 ಕೋಟಿ ರೂಪಾಯಿಗಳನ್ನ ಅರ್ಹ ಸದಸ್ಯರಿಗೆ ಇವತ್ತು ಲಾಭಾಂಶ ವಿತರಣೆ ಮಾಡ್ತಕ್ಕಂಥ ಒಂದು ಅವಿಸ್ಮರಣೀಯ ದಿನ ಸನ್ಮಾನ್ಯ ವಿತ್ತ ಸಚಿವರೇ ಖುದ್ದಾಗಿ ಬಂದಿದ್ದಾರೆ. ಇನ್ನೊಂದು ಬಹಳ ಮುಖ್ಯವಾದ 2 ವಿಷಯವನ್ನು ನಾನು ಹೇಳಬೇಕು. ಗ್ರಾಮಾಭಿವೃದ್ಧಿ ಯೋಜನೆ ಪೂಜ್ಯರು ಒಂದು ಚಾರಿಟೇಬಲ್ ಟ್ರಸ್ಟ್ ಆಗಿ ನೋಂದಾಯಿಸಿದ್ದಾರೆ. ಈ ಒಂದು ನೋಂದಾವಣೆಯ ಅನ್ವಯದ ಪ್ರಕಾರ ಈ ಸಂಸ್ಥೆ ಬ್ಯಾಂಕ್ಗಳು ಕೊಡ್ತಕ್ಕಂತಹ ಸೇವಾ ಶುಲ್ಕ ಇರ್ಬೋದು, ಈ ಥರ ಯಾವುದೇ ಆದಾಯ ಇರ್ಬೋದು, ಆ ಆದಾಯವನ್ನು ತನ್ನ ಖರ್ಚು ವೆಚ್ಚಗಳಿಗೆ ಮಾತ್ರ ಬಳಸ್ಕೊಳ್ಳಿಕ್ಕೆ, ಸುಸ್ಥಿರತೆಯಿಂದ ಕಾಯ್ದುಕೊಳ್ಳಲಿಕ್ಕೆ ಮಾತ್ರ ಬಳಸಲಿಕ್ಕೆ ಅವಕಾಶ ಇದೆ. ಯಾವುದೇ ಕಾರಣಕ್ಕೂ ಸಂಸ್ಥೆಯ ಆದಾಯ ಸಂಸ್ಥೆಯನ್ನು ಪ್ರಾರಂಭಿಸಿದ ಪ್ರವರ್ತಕರಿಗಾಗಲಿ, ಸ್ಥಾಪಕರಿಗಾಗಲಿ, ಟ್ರಸ್ಟಿಗಳಿಗಾಗಲಿ ಹೋಗುವಂತಿಲ್ಲ. ಅಂಥ ಕಾಯ್ದೆಯಲ್ಲೇ ಪೂಜ್ಯರು ಉದ್ದೇಶಪೂರ್ವಕವಾಗಿ ಈ ಸಂಸ್ಥೆಯನ್ನು ನೋಂದಾವಣೆ ಮಾಡಿದ್ದಾರಂದರೆ ಇದರ ಹಿನ್ನೆಲೆಯನ್ನು ನೀವು ತಿಳ್ಕೊಳ್ಬೇಕು. ಇನ್ನೂ ಒಂದು ವಿಸ್ಮಯವನ್ನು ನಿಮ್ಗೆ ಹೇಳ್ತೇನೆ. ಪ್ರತಿ ವರ್ಷ ಪೂಜ್ಯರು ಖುದ್ದಾಗಿ ನಮ್ಮ ಸಂಸ್ಥೆಗೆ ಇನ್ನೂ ಹೆಚ್ಚಿನ ದಾನವನ್ನು ಮಾಡಿ ಇನ್ನೂ ಹೆಚ್ಚು ಸಮಾಜಮುಖಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಿ ಅಂತ ಆಶೀರ್ವದಿಸ್ತಾರೆ. ಯೋಜನೆಯ ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ನಿಮ್ಗೆ ಹೇಳಬೇಕಾಗಿಲ್ಲ. ಮಾತೃಶ್ರೀ ಅಮ್ಮನವರ ಧೀಮಂತ ಚಿಂತನೆ, ವಾತ್ಸಲ್ಯ ಕಾರ್ಯಕ್ರಮ, ನಮ್ಮೂರು ನಮ್ಮ ಕೆರೆ, ಸುಜ್ಞಾನ ನಿಧಿ, ರುದ್ರಭೂಮಿ, ಜನಮಂಗಳ, ಹೀಗೆ 10 ಹಲವು ಕಾರ್ಯಕ್ರಮಗಳೇ ನೀವು ಸಾಕ್ಷೀಭೂತರಾಗಿದ್ದರೆ. ಇಂದು ಇಂತಹ ಒಂದು ಅಭೂತಪೂರ್ವವಾದ, ಸಂಪೂರ್ಣವಾಗಿ ಸಮಾಜಕ್ಕೆ ಅರ್ಪಣೆ ಮಾಡಿರ್ತಕ್ಕಂತಹ ಒಂದು ಅತ್ಯಂತ ಗೌರವಯುತವಾದ ಸಂಸ್ಥೆಯನ್ನು, ದೇಶಕ್ಕಲ್ಲ ಪ್ರಪಂಚಕ್ಕೆ ಮಾದರಿ ಆಗ್ತಕ್ಕಂಥ ಸಂಸ್ಥೆಯನ್ನು ಪೂಜ್ಯರು ಸ್ಥಾಪಿಸಿ ಸಮಾಜದ ಸೇವೆಗೆ ಕೊಟ್ಟಿದ್ದಾರೆ. ಬಹುಶಃ ಅದಕ್ಕಾಗಿ ನಾವು ಪೂಜ್ಯರನ್ನು ನಡೆದಾಡುವ ದೇವರು ಅಂತ ಕರೀತೇವೆ. ಬಂಧುಗಳೇ, ಪೂಜ್ಯರು ಸಂಸ್ಥೆಯ ಅಧ್ಯಕ್ಷರಾಗಿ, ಹೆಮ್ಮೆಯ ಮಾರ್ಗದರ್ಶಕರಾಗಿ, ನಮ್ಮ ದಾರಿದೀಪವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಪೂಜ್ಯರಿಗೆ ಅತ್ಯಂತ ಗೌರವಯುತವಾಗಿ, ಭಕ್ತಿಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. The most respected finance minister of the country. I can't describe about the greatness of respected madam, but somewhere I can coordinate with some facts. Our Shastra says the highest form of the Nari Shakti becomes when 3 dimensions of the goddess become one. One, Ma Durga, symbol of power, Shakti; Ma Lakshmi, symbol of wealth, prosperity; Ma Sharade, symbol of knowledge, wisdom. I can definitely say that these 3 dimensions of the goddess in respected honorable finance minister of the country. Dear friends, we have seen our respected madam is a very successful defense minister
Ma Durga. She protected the whole country, then the second largest population country in the world. We can still remember the Balakota airstrike in retaliations to the Pulwama attack. So we can definitely feel the guna of Ma Durga in respected Madam. Subsequently, Madam became the finance minister of the country, Ma Mahalakshmi. During the tenure of the Madam's first finance minister, India became fifth largest economy in the world. What a greatness! Whatever it may be the crisis at global level, be it COVID pandemic, be it Ukraine, be it any global crisis, India was intact, never compromising in sustainable growth because of Mahalakshmi. Respected Madam, we have been seeing the prudent economic decisions, the policies, the reformations you brought is Ma Sharade. Because all those things is derived from in-depth knowledge, wisdom. Respected Madam, as a superior Nari Shakti of Bharat, you are inspirations to millions of Nari Shakti of this country. I think, yes, as our revered President wished to have Madam to inaugurate this program, this is the most meaningful, respected Madam. We are very much thankful to you for accepting our humble request and you are inaugurating this program. Thank you very much and heartily welcome to you, Madam. ಮಾತೃಶ್ರೀ ಹೇಮಾವತಿ ಅಮ್ಮ ಇಡೀ ಕರ್ನಾಟಕದ ಜನತೆ ಅವ್ರನ್ನ ಮಾತೃಶ್ರೀ ಅಂತ ಕರೀತಾರೆ. ಪೂಜ್ಯರ ಜೊತೆ ಸಾಥ್ ಕೊಡುತ್ತಾ ಯೋಜನೆ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಜ್ಞಾನ ವಿಕಾಸ ಕಾರ್ಯಕ್ರಮ ಮಹಿಳಾ ಸಬಲೀಕರಣಕ್ಕೆ ಇಂದು ದೇಶಕ್ಕೆ ಮಾದರಿಯಾಗಿದೆ. ಅಮ್ಮನ ಒಂದು ಆಶೀರ್ವಾದದಿಂದ ಯೋಜನೆ ಅನೇಕ ಕಾರ್ಯಕ್ರಮಗಳನ್ನ ಇನ್ನೂ ಉನ್ನತೀಕರಣದಲ್ಲಿ ಮಾಡ್ತಾ ಇದೆ. ಮಾತೃಶ್ರೀ ಅಮ್ಮನವರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ. ಅಮ್ಮನವರಿಗೆ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. Respected Chairman of the NABARD, Saji sir, since last 2 years, sir is working as a chairman of NABARD and bringing so many innovative things. Sometimes we feel NABARD is at par with New Generation Bank because of your innovative decisions and leadership. Thank you for coming as a chief guest for this program, sir. Thank you and heartily welcome to you. ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಕ್ಯಾಪ್ಟನ್ ಆಗಿ ದೇಶ ಸೇವೆ ಸಲ್ಲಿಸಿದರು. ಈಗ ಸಂಸದರಾಗಿ ದೇಶ ಸೇವೆ ಸಲ್ಲಿಸಲಿಕ್ಕೆ ಹೊರಟಿದ್ದಾರೆ. ಬಹಳಷ್ಟು ಆಕಾಂಕ್ಷೆಗಳನ್ನು ಸೇವೆ ಮಾಡ್ಕೊಬೇಕಂತ ಇಟ್ಟಿದ್ದಾರೆ ಯುವ ನಾಯಕರು. ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಹರೀಶ್ ಪೂಂಜಾ, ಬೆಳ್ತಂಗಡಿಯ ಯುವ ನಾಯಕರು, ಅಭಿವೃದ್ಧಿಯ ಹರಿಕಾರರು, ನಮ್ಮ ಯೋಜನೆಯ ಬೆಂಬಲಿಗರು, ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ. ಅವ್ರನ್ನೂ ಕೂಡ ಅತ್ಯಂತ ಗೌರವಯುತವಾಗಿ ನಾನು ಸ್ವಾಗತಿಸ್ತೇನೆ. ಶ್ರೀಯುತ ಪ್ರತಾಪ್ ಸಿಂಹ ನಾಯಕರು, ನಮ್ಮ ಯೋಜನೆಯ ಸದಾ ಬೆಂಬಲಿಗರು, ಒಳ್ಳೆಯ ರಾಜಕೀಯ ಮುತ್ಸದ್ದಿ, ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ. ಅವ್ರನ್ನೂ ಕೂಡ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪೂಜ್ಯರ ಕುಟುಂಬ, ನಮ್ಮ ಯೋಜನೆಯ ಮಾರ್ಗದರ್ಶಕರು, ನಮ್ಮ ಟ್ರಸ್ಟಿಗಳಾಗಿರ್ತಕ್ಕಂಥ ಶ್ರೀಯುತ ಸುರೇಂದ್ರಣ್ಣ ಸರ್, ಶ್ರೀಯುತ ಹರ್ಷೇಂದ್ರ ಕುಮಾರ್ ಸರ್, ಸುಪ್ರಿಯಮ್ಮ ಮೇಡಮ್, ಶ್ರೇಯಸ್ ಅಣ್ಣ, ಹಾಗೆ ಕುಟುಂಬದ ಎಲ್ಲ ಗಣ್ಯರಿಗೆ ನಾನು ವಂದಿಸಿಕೊಳ್ಳುತ್ತಾ, respected dignitaries, executives of the bank, chairman of the Karnataka Gramina Bank, CGM, GMs of respected State Bank of India, Bank of Baroda, Karnataka Bank, Bank of Maharashtra, NABARD, SIDBI, who are the partner in the progress of institution and whole society. Sir, heartily welcome to all of you, sir. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವಿಭಾಗದ ಅನೇಕ ಅಧಿಕಾರಿಗಳು ಆಗಮಿಸಿದರೆ ನಿಮಗೂ ನಾನು ವಂದಿಸ್ಕೊಳ್ತೇನೆ. ರೆಸ್ಪೆಕ್ಟೆಡ್ ಫೈನಾನ್ಸ್ ಮಿನಿಸ್ಟರ್, ಡಿಪಾರ್ಟ್ಮೆಂಟ್, ಸೆಕ್ರೆಟರೀಸ್ ಆ್ಯಂಡ್ ಟೀಮ್, ಹಾರ್ಟ್ಲಿ ವೆಲ್ಕಮ್ ಟು ಯು ಸರ್. ಇಂದು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಸ್ವಸಹಾಯದ ಸಂಘದ ಸದಸ್ಯರು. ನಿಮ್ಮ ಒಂದು ಆರ್ಥಿಕ ಶಿಸ್ತು ಇವತ್ತು ದೇಶಕ್ಕೆ ಒಂದು ಮಾದರಿಯಾಗಿದೆ. ನಿಮ್ಮನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಪ್ರಚಾರ ಮಾಡಲಿಕ್ಕೆ ದೃಶ್ಯ ಹಾಗೂ ಅಕ್ಷರ ಮಾಧ್ಯಮದವರಿದ್ದೀರಿ, ನಿಮ್ಮನ್ನು ಹೃತ್ಪೂರ್ವಕವಾಗಿ ವಂದಿಸ್ಕೊಳ್ತೇನೆ. ನನ್ನ ಕಾರ್ಯಕರ್ತ ಮಿತ್ರರು, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ವಂದಿಸ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿಸ್ತಿದ್ದೇನೆ. ಧನ್ಯವಾದಗಳು.